ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾತು ಹಾಗೂ ಬಿಜೆಪಿ ಬೀಟ್ನ ರಿಪೋರ್ಟರ್ ರವಿ ಶಿವರಾಮ್ ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ರವಿ, ರಾಜ್ಯದ ಪ್ರಮುಖ ವಿರೋಧ ಪಕ್ಷ ಬಿಡದಿ ಟೌನ್ಶಿಪ್ ವಿರುದ್ಧದ ಪ್ರತಿಭಟನೆಗೆ ಇಳಿಯಿತು. ಸ್ವಲ್ಪ ತಡ ಆಯ್ತಾ ಅಂತ? ಸ್ವಲ್ಪ ತಡ ಅಲ್ಲ, ಸ್ವಲ್ಪ ಜಾಸ್ತಿನೇ ತಡ ಆಯಿತು ಅಜಿತ್. ಯಾಕೆಂದರೆ ಜೂನ್ 21ನೇ ತಾರೀಕು JDSನ ಯುವ ಘಟಕದ ಅಧ್ಯಕ್ಷರಾಗಿರುವಂಥ ನಿಖಿಲ್ ಕುಮಾರಸ್ವಾಮಿ ಅವರು ಅಂಚೀಪುರದಿಂದ ಹೊಸೂರು ತನಕ ಪಾದಯಾತ್ರೆಯನ್ನು ಮಾಡಿದರು. ಅಂದರೆ JDS ಇವರ ಮೈತ್ರಿ ಪಾರ್ಟಿ ಅದು ಒಂದು ಹೋರಾಟವನ್ನು ಆರಂಭ ಮಾಡಿ ಕನಿಷ್ಠ ನಾಡಿದ್ದು 20ಕ್ಕೆ 1 ತಿಂಗಳಾಗತ್ತೆ. ಆದರೆ BJPಯ ವಿಪಕ್ಷ ನಾಯಕರಾಗಿರುವಂಥ ಆರ್ ಅಶೋಕ್ ಅವರು ಅಲ್ಲಿ ಹೋಗಿ ಬಿಡದಿಗೆ ಹೋಗಿ ರೈತರ ಜೊತೆ ಹೋಗಿ ಕುಳಿತುಕೊಂಡು ಬಂದರೆ ಹೊರತಾಗಿ ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡಲಿಲ್ಲ. BJP ಒಂದು ಪಕ್ಷವಾಗಿ ಒಂದು ಸಂಘಟನೆಯ ರೂಪದಲ್ಲಿ ಹೋರಾಟವನ್ನು ಆರಂಭ ಮಾಡಿದ್ದು ಇವತ್ತು ಫ್ರೀಡಮ್ ಪಾರ್ಕಲ್ಲಿ ಹೊರತಾಗಿ ಇಲ್ಲಿಯ ತನಕ BJP ಅಂಥದ್ದೊಂದು ದೊಡ್ಡ ಹೋರಾಟವನ್ನು ಮಾಡುವ ಯೋಚನೆ ಇತ್ತಾದರೂ ಅದನ್ನು ಕಾರ್ಯರೂಪಕ್ಕೆ ತಂದಿರಲಿಲ್ಲ ಅನ್ನೋದನ್ನು ಬಹಳ ಗಮನಿಸಿ ನೋಡಬೇಕು. ಅಜಿತ್, BJPಯಲ್ಲಿ ಕಳೆದ 2 ಪ್ರಮುಖ ವಿಚಾರಗಳನ್ನು ಹೇಳೋದಾದರೆ, ಈ ಹಿಂದೆ BJP ಮತ್ತು JDS ಮೈತ್ರಿಯಾದ ಸಂದರ್ಭದಲ್ಲಿ ಮೂಡಾ ಹೋರಾಟವನ್ನು ಕೈಗೆತ್ತಿಕೊಂಡ್ರು ಅಜಿತ್. ಆ ಮೂಡಾ ಹೋರಾಟವನ್ನು ಕೈಗೆತ್ತಿಕೊಂಡ್ರು. ಲೋಕಸಭೆಯಲ್ಲಿ ಆಗಲೇ ಲೋಕಸಭಾ ಚುನಾವಣೆ ಮುಕ್ತಾಯ ಆಗಿತ್ತು. ಆ ಹೋರಾಟವನ್ನು ಕೈಗೆತ್ತಿಕೊಂಡ ಸಂದರ್ಭದಲ್ಲಿ JDS ಮತ್ತು BJP ಒಟ್ಟಾಗಿ ಪಾದಯಾತ್ರೆಯನ್ನು ಮಾಡಿದರೂ ಕೂಡ ಆರಂಭದಲ್ಲಿ ಇಬ್ಬರು ಡಿಸ್ಕಸ್ ಮಾಡಲಿಲ್ಲ. ಹೇಳುವುದು ಎಷ್ಟು ಸೂಕ್ಷ್ಮವಾಗಿ ಮತ್ತು ನೇರವಾಗಿ ಕಾಣ್ತಾ ಇತ್ತು ಅಂತ ಹೇಳಿದರೆ, BJPಯ ಒಂದು ಟೀಮು ಒಂದು ಮುಂದುಗಡೆ ಹೋಗಿ ಪಾದಯಾತ್ರೆಯಲ್ಲಿ ಹೆಜ್ಜೆಯನ್ನು ಹಾಕ್ತಾ ಇದ್ದರೆ ನಿಖಿಲ್ ಕುಮಾರಸ್ವಾಮಿ ಅವರು ಪ್ರತ್ಯೇಕವಾಗಿ ಹೋಗಿ ಹೋರಾಟವನ್ನು ಮಾಡ್ತಾಯಿದ್ರು. ಯಾಕಿದನ್ನು ಉದಾಹರಣೆ ಕೊಡ್ತಾ ಇದ್ದೀನಿ ಅಂತ ಹೇಳಿದರೆ, ಯಾವ JDS ಈ ಹೋರಾಟವನ್ನು ಆರಂಭ ಮಾಡ್ತು, ಇವತ್ತು BJP ಅಥವಾ JDS ಒಟ್ಟಾಗಿ ಹೋರಾಟ ಮಾಡುವಂಥ ನಿರ್ಣಯಕ್ಕೆ ಬರಲಿಲ್ಲ. ಏಕಾಏಕಿ ಇವತ್ತು ಬಿಡದಿ ಪಾದಯಾತ್ರೆಯನ್ನು ರಾಜ್ಯಾಧ್ಯಕ್ಷರು ಘೋಷಣೆಯನ್ನು ಮಾಡಿದರು. ಘೋಷಣೆ ಮಾಡಿದ ಸಂದರ್ಭದಲ್ಲಿ JDS ಅವರು ಕೂಡ ಬರ್ತಾರ ಅಂತ ಹೇಳಿದಾಗ ನಾವು ಅವ್ರ ಜೊತೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದರು. ಯಾಕೆ ಅಜಿತ್ BJP ಮಾಡಿದಂಥ ಹೋರಾಟಗಳೆಲ್ಲವೂ ಕೂಡ ಹೇಳಿಕೊಳ್ಳುವಂಥ ಒಂದು ಯಶಸ್ಸನ್ನು ಕಾಣಿಸಲಿಲ್ಲ ಅಂತ ಹೇಳಿದರೆ, ಒಂದು ಹೋರಾಟವನ್ನು ಘೋಷಣೆ ಮಾಡುವಾಗ ಒಂದು ಕೋರ್ ಕಮಿಟಿಯಲ್ಲಿ ಚರ್ಚೆಯನ್ನು ಮಾಡ್ತಾರೆ, ಹಿರಿಯ ನಾಯಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಾರೆ, ಅದಾದ ಬಳಿಕ ಘೋಷಣೆಯನ್ನು ಮಾಡ್ತಾರೆ. ಆದರೆ BJPಯಲ್ಲಿ ಈಗ ಬಂದಿರುವಂಥ ಒಂದಿಷ್ಟು ಈ ಸಂದರ್ಭದಲ್ಲಿ BJPಯಲ್ಲಿ ಆಗಿರುವ ಒಂದಿಷ್ಟು ಗೊಂದಲಗಳ ಮಧ್ಯೆ ಈಗ ಮತ್ತೆ ಅದೇ ಆಗ್ತಾ ಇರೋದು ಏನು ಅಂತ ಹೇಳಿದ್ರೆ, ಏಕಾಏಕಿ BJP ನಾಯಕರು ಘೋಷಣೆಯನ್ನು ಮಾಡ್ತಾರೆ, ಮೊದಲೇ ಒಂದು ಕೋಆರ್ಡಿನೇಷನ್ ಟೀಮನ್ನು ಮಾಡೋದಿಲ್ಲ, ಅಂತಿಮವಾಗಿ ಅದು ಸಕ್ಸಸ್ ಆಗೋದಿಲ್ಲ ಎನ್ನುವಂಥ ಆರೋಪ BJP ಮೇಲಿದೆ. ಹಾಗಾಗಿ ಈಗ ಮಾಡಿರುವಂಥ ಬಿಡದಿ ಘೋಷಣೆ ಏನಿದೆ, ಪಾದಯಾತ್ರೆಯನ್ನು ಬಿಡದಿ ಇಟ್ಟು ಬೆಂಗಳೂರು ಮಾಡಬೇಕು ಅಂತ, ಇದನ್ನು ಪ್ರತಿಯೊಬ್ಬ ನಾಯಕರು ಪಾರ್ಟಿ ಮತ್ತು ಹೈಕಮಾಂಡ್ ಭಾಳ ಸೂಕ್ಷ್ಮ ಕಣ್ಣಿನಿಂದ ದುರ್ಬೀನನ್ನು ಹಾಕಿ ನೋಡುತ್ತೆ ಅನ್ನೋದರ ಸಂದೇಹ ಬೇಡ. ಲೇಟ್ ಆಯಿತು, ಹೌದು. ಈಗ ಒಂದು ಘೋಷಣೆಯನ್ನು ಮಾಡಿದ್ದಾರೆ. ಪ್ರಮುಖವಾಗಿ ಬಿಡದಿಯಿಂದ ಬೆಂಗಳೂರು ತನಕ ಪಾದಯಾತ್ರೆಯನ್ನು ಮಾಡಿ, ಅಂದರೆ ವಿಧಾನಸಭೆಯ ಅಧಿವೇಶನ ಆಗುವ ಪೂರ್ವದಲ್ಲಿ ಆ ಪಾದಯಾತ್ರೆಯನ್ನು ಮಾಡೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಆದರೆ ಅಜಿತ್, ಈ ಒಂದು ಹೋರಾಟದಲ್ಲಿ JDS ಮತ್ತು BJP ಜೊತೆಗೆ ಹೋರಾಟವನ್ನು ಮಾಡ್ತಾ ಇಲ್ಲ. ಯಾಕೆ? ಆ ಒಂದು ಹಳೆ ಮೈಸೂರು ಭಾಗದಲ್ಲಿ BJPಗೂ ಕೂಡ ತಾನೊಂದು ಸಂಘಟನೆಯಲ್ಲಿ ಗಟ್ಟಿ ಇದನ್ನು ಹೇಳೋದನ್ನು ಕಳೆದ ಬಾರಿಯ ಚುನಾವಣೆಯಲ್ಲಿ ತೋರಿಸಿದ್ದಾರೆ. ಆದರೆ JDS ಹಳೆ ಮೈಸೂರು ಭಾಗವೇ ಅವರಿಗೆ ಒಂದು ಉಸಿರಾಟದ ಪ್ರಮುಖ ಕೇಂದ್ರ. ಹಾಗಾಗಿ ತಾನು ಯಾಕೆ BJP ಸಲೀಸಾಗಿ ಬಿಟ್ಕೊಡ್ಬೇಕು ಅನ್ನುವಂಥ ರಾಜಕೀಯ ಯೋಚನೆ ಸಹಜವಾಗಿ ರಾಜಕೀಯ ಪಕ್ಷಕ್ಕಿರಬಹುದು. ಹಾಗಾಗಿ JDS ಕೂಡ ಅಷ್ಟೇ ಪ್ರಬಲವಾಗಿ ಆರಂಭ ದಿನಗಳಲ್ಲಿ ಹೋರಾಟವನ್ನು ಶುರು ಮಾಡ್ತು. ಈಗ ಕುಮಾರಸ್ವಾಮಿ ಅಜಿತ್ ನೋಡಿ, ಈಗ ನಾವು ಬಿಡದಿ ವಿಚಾರ ಅಂತ ಮಾತಾಡಿದ ಕುಮಾರಸ್ವಾಮಿ ಹೆಸರನ್ನೇ ತೆಗೆದುಕೊಂಡು ಮಾತಾಡಬೇಕಾಗತ್ತೆ. ಸಮಿತಿಯನ್ನು ರಾಜ್ಯ ಸರ್ಕಾರ ಒಂದು ಘೋಷಣೆ ಮಾಡಿದ್ಯಾಕೆ? ದೇವೇಗೌಡರು ಮೊನ್ನೆ ಬಂದು ಅವರ ಪಕ್ಷದ ಕಚೇರಿಯಲ್ಲಿ ಲೆಟರನ್ನು ಹಿಡ್ಕೊಂಡು ನಾನು ಗಾಂಧಿ ಪ್ರತಿಮೆ ಎದುರುಗಡೆ ಕುಳಿತುಕೊಳ್ತೀನಿ ಅಂತ ಹೇಳಿದ ಮರುದಿನವೇ ಮುಖ್ಯಮಂತ್ರಿ ಅವರು ಬಂದು ವಿಧಾನಸೌಧದಲ್ಲಿ ಕುಳಿತುಕೊಂಡು ಪತ್ರಿಕಾಗೋಷ್ಠಿಯನ್ನು ಮಾಡಿ, ಇಲ್ಲ ಈ ಒಂದು ವಯಸ್ಸಿನಲ್ಲಿ ದೇವೇಗೌಡರು ಕೂತ್ಕೊಳ್ಳೋದು ಸರಿಯಲ್ಲ ಅಂತೇಳಿ ಒಂದು ಸಮಿತಿ ರಚನೆ ಮಾಡಿದರು. ಅದರರ್ಥ ಒಂದು ಮೈತ್ರಿ ಪಕ್ಷ ಒಟ್ಟಾಗಿ ಹೋಗಬೇಕು ಹೋಗಬಾರ್ದು ಅನ್ನೋದ್ರ ಬಗ್ಗೆ ಸಾಕಷ್ಟು ದ್ವಂದ್ವಗಳು ರಾಜ್ಯ BJPಯಲ್ಲಿ ಇದ್ದಾವೆ. ಹೈಕಮಾಂಡ್ಗೆ ಆ ರೀತಿಯ ಯಾವುದೇ ಒಂದು ಯೋಚನೆ ಇಲ್ಲ. ಎಲ್ಲರೂ ಒಟ್ಟಾಗಿ ಹೋಗಬೇಕು. ಯಾಕೆಂದ್ರೆ ಲೋಕಸಭಾ ಚುನಾವಣೆಯಲ್ಲಿ JDS ಜೊತೆಗೆ ಸೇರಿದ್ದ ಕಾರಣಕ್ಕಾಗಿಯೇ ನಾವು ಇಷ್ಟೊಂದು ಸ್ಥಾನ ಬಂದಿದ್ದು ಹೇಳೋದು ಹೈಕಮಾಂಡ್ ತಲೆಯಲ್ಲಿ ಬಹಳ ಗಟ್ಟಿಯಾಗಿ ಕುಳಿತುಕೊಂಡಿದೆ. ಇದರ ಅನೇಕ ಬಾರಿ ನಾವು ಚರ್ಚೆಯನ್ನು ಕೂಡ ಮಾಡಿದ್ದೇವೆ. ಆದರೆ ಒಂದು ಹೋರಾಟವನ್ನು ಕೈಗೆತ್ತಿಕೊಳ್ಳುವ ಸಂದರ್ಭದಲ್ಲಿ ಇಲ್ಲಿಯ ರಾಜ್ಯ ನಾಯಕರುಗಳು ತೆಗೆದುಕೊಳ್ಳುವ ತೀರ್ಮಾನಗಳ ಬಗ್ಗೆ ಆಗಾಗ ಚರ್ಚೆ ಆಗ್ತಾ ಇರ್ತವೆ. ಕಾರ್ಯಕರ್ತರು ಮತ್ತೆ ಮಾತಾಡ್ತಾ ಇರ್ತಾರೆ. ಯಾಕೆ ಅಂತ ಹೇಳಿದ್ರೆ, BJP ಯಾವುದೇ ಒಂದು ಘೋಷಣೆಯನ್ನು ತರಾತುರಿಯಲ್ಲಿ ಮಾಡಿಬಿಡುತ್ತೆ. ಆದರೆ ಅದಕ್ಕೆ ಬೇಕಾದ ಪೂರ್ವ ಸಿದ್ಧತೆಯನ್ನಾಗಲಿ ಮತ್ತು ಘೋಷಣೆ ಮಾಡಿದ ನಂತರ ಬೇಕಾದಂಥ ತಯಾರಿಗಳನ್ನಾಗಲಿ ಮತ್ತು ವಿಶ್ವಾಸದಲ್ಲಿ ಎಲ್ಲ ನಾಯಕರು ಒಟ್ಟಿಗೆ ತೆಗೆದುಕೊಂಡು ಹೋಗುವುದಿಲ್ಲ ಅನ್ನುವಂಥ ಆರೋಪ ಏನಿದೆಯಲ್ಲ, ಅದು ಬಹುಶಃ ಇದು ಮತ್ತೊಂದು ಬಣಕ್ಕೆ ಒಂದು ಆಹಾರ ಆಗ್ಬೋದು ಅಂತ ನನಗನ್ನಿಸುತ್ತೆ. ಯಾಕೆಂದರೆ ಬಿಡದಿ ಘೋಷಣೆಯನ್ನು ಕೂಡ ಈ ಹಿಂದೊಮ್ಮೆ ಅಜಿತ್ ಇದಾಗಿತ್ತು. ಹಾಗಾಗಿ ನಾನು ಉಲ್ಲೇಖ ಮಾಡ್ತಾ ಇದ್ದೀನಿ. ಮೂಡಾ ಪ್ರಕರಣ ಆದಾಗ BJPಯ ಕೋರ್ ಕಮಿಟಿ ಸದಸ್ಯರು ಮೊದಲು ಪ್ರಸ್ತಾಪ ಮಾಡಿದ್ದೇ ಈ ವಿಚಾರವನ್ನು. ನಮ್ಗೆ ಯಾರು ಕೇಳೋದಿಲ್ಲ, ಕೋರ್ ಕಮಿಟಿ ಸಭೆಯನ್ನು ಯಾಕೆ ಇಟ್ಕೊಂಡಿದ್ರಿ, ಬರ್ಖಾಸ್ತು ಮಾಡಿ, ನೀವು ಕೇಳದೆ ಘೋಷಣೆ ಮಾಡ್ತೀರಿ ಅಂತ ಹೇಳಿದ್ರು. ಇವತ್ತು ಕೂಡ ಅದೇ ರೀತಿ ಒಂದು ಘೋಷಣೆ ಆಗಿದೆ. ಅವರ ಪಾರ್ಟಿಯ ಇಂಟರ್ನಲ್ಲಲ್ಲಿ ಅದನ್ನು ಅವರು ಸಮಜಾಯಿಷಿ ಕೊಡಬಹುದು, ಅಥವಾ ಇವತ್ತು ಹೇಳಬೇಕಾದಂಥ ತುರ್ತು ಅಗತ್ಯತೆ ಅವ್ರಿಗೂ ಕೂಡ ಆಗಿರಬಹುದು. ಯಾಕೆಂದರೆ BJP ಹೋರಾಟವನ್ನು ಮಾಡ್ತಾ ಇಲ್ಲ, ಸಂಘಟನೆ ಗಟ್ಟಿ ಆಗ್ತಾ ಇಲ್ಲ ಎನ್ನುವಂಥ ಪ್ರತಿದಿನ ಕಾರ್ಯಕರ್ತರುಗಳು ಸೋಷಿಯಲ್ ಮೀಡಿಯಾದಲ್ಲಿ ವೇದಿಕೆಗಳಲ್ಲಿ ಮಾತಾಡ್ತಾ ಇರ್ತಾರೆ. ಹಾಗಾಗಿ BJPಗೆ ಈ ಹೋರಾಟವನ್ನು ಮಾಡಬೇಕಾದಂಥ ಅನಿವಾರ್ಯತೆ ಎದುರಾಯಿತು. ಯಾಕೆಂದರೆ ಮೊನ್ನೆ
ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು JDSನ ದೇವೇಗೌಡರು ಒಂದು ಪತ್ರವನ್ನು ಬರೆದ ತಕ್ಷಣ ಅವರು ಸಮಿತಿಯನ್ನು ರಚನೆ ಮಾಡಿದಾಗ BJP ಹೋರಾಟ ಎಲ್ಲಿ ಮಾಡ್ತಾ ಇದೆ, BJP ಎಲ್ಲಿ ಹೋರಾಟ ಮಾಡ್ತಾ ಇದೆ ಹೇಳುವಂಥ ಪ್ರಶ್ನೆಗಳು ಸಹಜವಾಗಿ ಉದ್ಭವ ಆಗ್ತಾ ಇದೆ. ಹಾಗಾಗಿ ವಿಪಕ್ಷ, ನೀವು ಹೇಳಿದಂತೆ ಪ್ರಮುಖ ವಿಪಕ್ಷ ಪಾರ್ಟಿ BJP ವಿಧಾನಸಭೆಯಲ್ಲಿ ಪ್ರಮುಖ ವಿಪಕ್ಷ ಪಾರ್ಟಿಯಾಗಿ ಹೋರಾಟವನ್ನೇ ಮಾಡಿಲ್ಲ. ಈಗ ಕ್ರೆಡಿಟ್ ವಾರ್ಗೋಸ್ಕರ ಮಾಡ್ತಾ ಇರುವಂಥ ಆರೋಪಗಳು ಬರಬಹುದು, ಸಹಜವಾಗಿ ಬರಬಹುದು ಎನ್ನುವ ಕಾರಣಕ್ಕೋಸ್ಕರ BJP ಇವತ್ತೊಂದು ಪ್ರಮುಖವಾದ ನಿರ್ಧಾರವನ್ನು, ಅದರಲ್ಲಿ ರೈತರ ಹಿತಾಸಕ್ತಿ ಖಂಡಿತವಾಗಿರುತ್ತೆ, ಇರೋದಿಲ್ಲ ಹೇಳುವ ಪ್ರಶ್ನೆ ಇಲ್ಲ. ಆದರೆ ರಾಜಕೀಯ ಪಕ್ಷವಾಗಿ ಮೈತ್ರಿ ಜೊತೆಗೆ ಹೋಗಿರುವ ಸಂದರ್ಭದಲ್ಲಿ BJP ಇಲ್ಲ ನಾವು ಇದರಲ್ಲಿ ಹೋರಾಟದಲ್ಲಿ ಭಾಗಿಯಾಗಿದ್ದೀವಿ ಹೇಳುವುದನ್ನು ಕಾರ್ಯಕರ್ತರಿಗೆ ಮತ್ತು ಆ ಭಾಗದ ಆ ಒಂದು ಸಂಘಟನೆಯೂ ಕೂಡ ತಿಳಿಸಬೇಕಾದಂಥ ಅನಿವಾರ್ಯತೆ ಎದುರಾಗಿತ್ತು. ಬಹುಶಃ ವಿಜಯೇಂದ್ರ ಅವರು ಇವತ್ತು ಆ ಕೆಲಸವನ್ನು ಭಾಳ ನೀಟಾಗಿ ಮಾಡಿದ್ದಾರೆ. ಆದರೆ ಇದನ್ನ ಎಲ್ಲಿಯ ತನಕ ಶೋಭಾ ಕರಂದ್ಲಾಜೆ ಅವರು ತುಂಬಾ ದಿನಗಳಾದ ನಂತರ ಈ ಥರದ ಒಂದು ಕಾರ್ಯಕ್ರಮದಲ್ಲಿ ಕಾಣಿಸಿಕೊಂಡ್ರು. ಭಾಷಣ ಭರ್ಜರಿಯಾಗಿತ್ತು ಅವ್ರದ್ದು. ಹೌದು, ಇವತ್ತು ಅಜಿತ್ ನಾವೆಲ್ಲ ಪತ್ರಕರ್ತರು ಕೂಡ ಅದನ್ನೇ ಮಾತಾಡ್ಕೊಂಡ್ವಿ. ಕಳೆದ 3 ವರ್ಷಗಳಿಂದ ಶೋಭಾ ಕರಂದ್ಲಾಜೆ ಅವರಾಗಲಿ ವಿ ಸೋಮಣ್ಣವರಾಗಲಿ ಇವರಿಬ್ಬರು ಪ್ರಮುಖವಾಗಿ ಯಾವುದೇ ಒಂದು ಹೋರಾಟದಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದನ್ನು ನಾವು ನೋಡಿಲ್ಲ. ಅದು ಅವ್ರನ್ನ ಕೇಳಿದ್ರೆ ಇಲ್ಲ ನಾವು ಕೇಂದ್ರದಲ್ಲಿ ಮಂತ್ರಿ ಇದ್ದೀವಿ ಹಾಗಾಗಿ ಬ್ಯುಸಿ ಇದ್ದೀವಿ ಅಂತ ಹೇಳ್ತಾ ಇದ್ರು. ಆದರೆ ಇವತ್ತು ಶೋಭಾ ಕರಂದ್ಲಾಜೆ ಅವರು ಎಲ್ಲರ ಕೇಂದ್ರ ಬಿಂದುವಾಗಿದ್ದರು. ಮತ್ತು ತಾವು ಹೇಳಿದಂತೆ ಶೋಭಾ ಕರಂದ್ಲಾಜೆ ಅವರು ಸಹಜವಾಗಿ ಅವರು ಏರಿದ ಒಂದೆಲ್ಲ ಮಾತಾಡ್ತಾರೆ, ಬಹಳ ಗಟ್ಟಿಯಾದ ಧ್ವನಿಯಲ್ಲಿ ಒಳ್ಳೆಯ ಭಾಷಣವನ್ನು ಕೂಡ ಮಾಡಿದರು. ಆದರೆ ಶೋಭಾ ಕರಂದ್ಲಾಜೆ ಇವತ್ತು ಕಾಣಿಸ್ಕೊಂಡಿದ್ದು ವಿಶೇಷ. ಅದರ ಬಗ್ಗೆ ತೀರಾ ಆಳಕ್ಕೆ ಹೋಗಿ ಡಿಸ್ಕಷನ್ ಮಾಡುವ ಅಗತ್ಯ ಈ ಸಂದರ್ಭದಲ್ಲಿ ಯಾಕೆ ಕಾಣ್ತಾ ಇದೆ ಅಂತ ಹೇಳಿದ್ರೆ, BJPಯಲ್ಲಿರುವಂಥ ಬಣ ರಾಜಕೀಯ, BJPಯಲ್ಲಿ ಪ್ರತಿದಿನವೂ ಗಲಾಟೆಗಳು, ಹಿರಿಯ ನಾಯಕರ ಸಹಕಾರ ಅಸಹಕಾರ, ಈ ರೀತಿಯ ಚರ್ಚೆಗಳ ಮಧ್ಯೆ ಶೋಭಾ ಕರಂದ್ಲಾಜೆ ಅವರು ಸಂಘಟನೆಯಿಂದ ಬಂದಂಥವರು, ಶೋಭಾ ಕರಂದ್ಲಾಜೆ ಅವರು ಹಿಂದೆ ಮಂತ್ರಿಯಾಗಿ ಕೆಲಸ ಮಾಡಿದಂಥವ್ರು, ಯಶವಂತಪುರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಸಚಿವರಾಗಿ ಜವಾಬ್ದಾರಿ ವಹಿಸ್ಕೊಂಡವರು. ಹೀಗಾಗಿ ಆಗಾಗ ಈ ನಾಯಕತ್ವದ ಗಲಾಟೆ ಕೇಳ್ತಾ ಬರ್ತಾ ಇರೋ ಸಂದರ್ಭದಲ್ಲಿ ಈ ಶೋಭಾ ಕರಂದ್ಲಾಜೆ ಅವರ ಹೆಸರು ಆಗಾಗ ಹೀಗೆ ಚರ್ಚೆ ಆಗಿ ಹೋಗ್ತಾ ಇತ್ತು. ಆದರೆ ಇವತ್ತು ಅಧಿಕೃತವಾಗಿ, ಅದರ ಅರ್ಥ ನಾನೇನೋ ನಾಯಕತ್ವವನ್ನು ಬದಲಾವಣೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇಲ್ಲ ಅಜಿತ್. ಆದರೆ ಈ ಚರ್ಚೆಯ ಮಧ್ಯೆ ನೀವು ಹೇಳಿದಂತೆ ಶೋಭಾ ಕರಂದ್ಲಾಜೆ ಅವರು ಆ ವೇದಿಕೆಯಲ್ಲಿ ಬಂದು ಕುಳಿತುಕೊಂಡು ಒಂದು ಫೈರಿ ಭಾಷಣವನ್ನು ಮಾಡಿದ್ದು ನಿಶ್ಚಿತವಾಗೂ ಕಾರ್ಯಕರ್ತರು ಯೋಚನೆ ಮಾಡ್ತಾ ಇರೋದಕ್ಕೂ ಮತ್ತು ಆಗ್ತಿರುವ ಚರ್ಚೆಗೂ ಒಂದು ರೀತಿ ಸಂಬಂಧಗಳು ಲಿಂಕ್ ಇದ್ದಂತೆ ಕಾಣ್ತಾ ಇದೆ ಅಜಿತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.